ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಆ್ಯಂಡ್ ಹಾಗೇನು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಆದರೆ ಆಗಿರುತ್ತೆ. ನೀವೇನಾದರೂ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಹಣ ಆ್ಯಂಡ್ ಹಾಗೇನು ಅನ್ನಭಾಗ್ಯ ಯೋಜನೆಯ ಹಣ ಪಡ್ಕೋತಿದ್ರೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಎಲ್ಲದ್ರ ಬಗ್ಗೆಯೂ ಸಹ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಜೊತೆಗೆ ಇದೊಂದು ರೀತಿಯ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅಂತಲೇ ಅಂದ್ಕೊಳ್ಳಿ. ಫಲಾನುಭವಿಗಳು ಆದಷ್ಟು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಲೈಕನ್ನು ಮಾಡಿ ಆ್ಯಂಡ್ ಹಾಗೇನು ಮರೀದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, ಈಗ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಬಗ್ಗೆ ಮಾತಾಡೋಣ. ಫಲಾನುಭವಿಗಳು ಪ್ರತಿಯೊಬ್ಬರನ್ನು ಸಹ ಏನು ತಿಳ್ಕೊಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ. ಗೃಹಲಕ್ಷ್ಮಿ ಯೋಜನೆಯ ಹಣ ಇದುವರೆಗೂ ಸಹ ಎಷ್ಟು ಕಂತು ಹಣ ಬಂದಿದೆ ಅನ್ನೋದು ನೀವು ನೋಡ್ಕೋಬೇಕು. ಸರ್ಕಾರದ ಕಡೆಯಿಂದ ಎಷ್ಟು ಕಂತು ಹಣ ಬಿಡುಗಡೆ ಮಾಡಿದ್ದಾರೆ, ಯಾವ ತಿಂಗಳವರೆಗೂ ಬಂದಿದೆ, ಹಾಗೇನು ಮುಂದೆ ಯಾವ ತಿಂಗಳು ಬರಬೇಕು ಅನ್ನೋದನ್ನು ಫಸ್ಟು ನೀವು ತಿಳ್ಕೊಬೇಕಾಗುತ್ತೆ. ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇದುವರೆಗೂ ಸಹ ಫಲಾನುಭವಿಗಳಿಗೆ 10 ಕಂತು ಹಣ ಆದರೆ ರಿಸೀವ್ ಆಗಿದೆ. ಅಂದರೆ ಟೋಟಲ್ ಆಗಿ 20,000 ಹಣ ಆದರೆ ಬಂದಿದೆ. ಅಂದರೆ ಯಾವ ತಿಂಗಳವರೆಗೂ ಬಿಡುಗಡೆ ಆಗಿದೆ ಅನ್ನೋದನ್ನು ಸಹ ನೀವು ನೋಡ್ಕೋಬೇಕು, ಓಕೆನಾ. ಈಗ ಮೇ ತಿಂಗಳವರೆಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಅಂದರೆ ಒಟ್ಟು 10 ಕಂತು ಹಣ ಬಿಡುಗಡೆ ಮಾಡಿದ್ದಾರೆ, 20,000 ಅಮೌಂಟು. ಈಗ ಈ 10 ಕಂತು ಹಣದಲ್ಲಿ ನಿಮ್ಗೇನಾದರೂ ಒಂದು 2 ಕಂತು ಹಣ ಪೆಂಡಿಂಗೋ ಅಥವಾ 1 ಕಂತು ಹಣ ಪೆಂಡಿಂಗೋ ಅಥವಾ 3 ಕಂತು ಹಣ ಪೆಂಡಿಂಗೋ ಇದ್ದರೆ ಇದೇ ತಿಂಗಳಲ್ಲಿ ಈ ತಿಂಗಳು 31ನೇ ತಾರೀಕು ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟ್ಸ್ ಆದರೆ ಬರ್ತಿದ್ದಾವೆ. ಇದುವರೆಗೂ 10 ಕಂತು ಹಣ ಬಿಡುಗಡೆ ಮಾಡಿದರೆ ಇನ್ನು ನೆಕ್ಸ್ಟ್ ನಿಮಗೆ 11ನೇ ಕಂತಿನ ಹಣ ಆದರೆ ಬಿಡುಗಡೆ ಮಾಡಬೇಕು. ಅದು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಅಂದರೆ ಮುಂದಿನ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರೆ. ನಿಮಗೆ ಈ ತಿಂಗಳಲ್ಲಂತೂ ಬಿಡುಗಡೆ ಮಾಡಲ್ಲ. ಯಾಕಂತ ಅಂದರೆ ಇದುವರೆಗೂ ಮೇ ತಿಂಗಳವರೆಗೂ ಏನು ಹಣ ಬಿಡುಗಡೆ ಮಾಡಬೇಕಿತ್ತು ಆ ಒಂದು ಹಣನ ಬಿಡುಗಡೆ ಮಾಡಿದ್ದಾರೆ. ಈಗ ನೆಕ್ಸ್ಟ್ ನಿಮಗೆ ಜೂನ್ ತಿಂಗಳಲ್ಲಿ ಹಣ ಬಿಡುಗಡೆ ಮಾಡಬೇಕು. ಜೂನ್ ತಿಂಗಳ ಹಣ ನಿಮಗೆ ಜೂನ್ ತಿಂಗಳ ಸ್ಟಾರ್ಟಿಂಗ್ ವೀಕಲ್ಲಾದರೆ ಸಿಗುತ್ತೆ. ಅಲ್ಲಿಯ ತನಕ ನಿಮಗೆ ಹಣ ಆದರೆ ಸಿಗೋದಿಲ್ಲ, ಫಲಾನುಭವಿಗಳು ವೆಯ್ಟ್ ಮಾಡಬೇಕಾಗುತ್ತೆ. ಇದು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಇರುವಂಥದ್ದು. ಆ್ಯಂಡ್ ನೆಕ್ಸ್ಟು ಅನ್ನಭಾಗ್ಯ ಯೋಜನೆಯ ಹಣ. ಈಗ ನೀವು ಅನ್ನಭಾಗ್ಯ ಯೋಜನೆಯ ಹಣ ಪ್ರತಿ ತಿಂಗಳು ಪಡ್ಕೋತಾ ಇರ್ತೀರಾ. ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಒಂದಿಷ್ಟು ಕನ್ಫ್ಯೂಷನ್ ಆದರೆ ಇರುತ್ತೆ. ಸರ್, ಅನ್ನಭಾಗ್ಯ ಯೋಜನೆಯ ಹಣ ಎಷ್ಟು ತಿಂಗಳವರೆಗೂ ಬಂದಿದೆ ಸರ್? ಈಗ ಮುಂದೇನೋ ಹಣ ಬದಲು ಅಕ್ಕಿ ಕೊಡ್ತಾರಂತೆ. ಈಗ ಬರ್ತಿರುವಂತಹ ಅಕ್ಕಿ ಬದಲು ಹಣ ಏನಿದೆ ಇದನ್ನು ಬಿಟ್ಟು ಅಕ್ಕಿನೇ ಕೊಡ್ತಾರಂತ ಹೌದಾ ಸರ್ ಅಂತ ಕೇಳ್ತಿದ್ದೀರಾ. ಮೊದಲಿಗೆ ನೋಡಿ, ಅನ್ನಭಾಗ್ಯ ಯೋಜನೆಯ ಅಕ್ಕಿ ಬದಲು ಹಣ ಸರ್ಕಾರದಿಂದ ಎಷ್ಟು ಕಂತು ಹಣ ಬಿಡುಗಡೆ ಮಾಡಿದ್ದಾರೆ ಅಂತ ಅಂದರೆ ಮಾರ್ಚ್ ತಿಂಗಳವರೆಗೂ ಬಿಡುಗಡೆ ಮಾಡಿದ್ದಾರೆ. ಈಗ ಒಂದು ಆಹಾರ ವೆಬ್ಸೈಟಲ್ಲೂ ಸಹ ಅಪ್ಲೋಡ್ ಆಗಿದೆ. ಅಂದರೆ ನಿಮ್ಮ ಒಂದು ಡೀಟೇಲ್ಸ್ ಕೊಟ್ಟರೆ ಅಲ್ಲಿ ನಿಮಗೆ ಒಂದು ಸ್ಟೇಟಸ್ ಆದರೆ ತೋರಿಸುತ್ತೆ. ಮಾರ್ಚ್ ತಿಂಗಳವರೆಗೂ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಬದಲು ಹಣ ಆದರೆ ಬಂದಿದೆ. ಈಗ ನೆಕ್ಸ್ಟ್ ನಿಮಗೆ ಬರಬೇಕಿರೋದು ಏಪ್ರಿಲ್ ತಿಂಗಳ ಹಣ. ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ, ಈ ಒಂದು ಹಣ ಏನಾಗ್ತಿತ್ತು ಸ್ಟಾರ್ಟಿಂಗಲ್ಲಿ ಫೆಬ್ರವರಿ ತಿಂಗಳದು, ಮಾರ್ಚ್ ತಿಂಗಳದು, ಏಪ್ರಿಲಲ್ಲಿ ಈ ರೀತಿ ಬರ್ತಿತ್ತು. ಏಪ್ರಿಲ್ ತಿಂಗಳದು ಬಂತು, ಮಾರ್ಚ್ ತಿಂಗಳದೂ ಸಹ ಬಂತು, ಓಕೆನಾ. ಈಗ ನೆಕ್ಸ್ಟ್ ಮೇ ತಿಂಗಳಲ್ಲಿ ಬರ್ತಿದೆ. ಬಟ್ ಅನ್ನಭಾಗ್ಯ ಯೋಜನೆಯ ಹಣ ಏನಾಗುತ್ತೆ ಅಂತ ಅಂದರೆ ಮಾರ್ಚ್ ತಿಂಗಳ ಹಣ ಏಪ್ರಿಲಲ್ಲಿ, ಏಪ್ರಿಲ್ ತಿಂಗಳ ಹಣ ಮೇಯಲ್ಲಿ, ಮೇ ತಿಂಗಳ ಹಣ ಜೂನಲ್ಲಿ ಈ ರೀತಿ ಆದರೆ ಬರುತ್ತೆ. ಇಲ್ಲಿಯ ತನಕ ಮಾರ್ಚ್ ತಿಂಗಳವರೆಗೂ ಹಣ ಬಿಡುಗಡೆ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಏಪ್ರಿಲ್ ತಿಂಗಳ ಅಕ್ಕಿ ಬದಲು ಹಣ ಶಾರ್ಟ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ರಿಸೀವ್ ಆಗುತ್ತೆ. ವಿತಿನ್ 2 to 3 ಡೇಸ್ ಒಳಗಡೆ ಈ ಒಂದು ಹಣ ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಿದಾಗ ಮತ್ತೊಂದ್ಸಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಫಲಾನುಭವಿಗಳು ಸ್ವಲ್ಪ ವೆಯ್ಟ್ ಮಾಡಿ. ಇದುವರೆಗೂ ಸಹ ಏಪ್ರಿಲ್ ತಿಂಗಳ ಅಕ್ಕಿ ಬದಲು ಹಣ ಆದರೆ ಬಿಡುಗಡೆ ಮಾಡಿಲ್ಲ. ಆ್ಯಂಡ್ ಸರ್ಕಾರದ ಕಡೆಯಿಂದ ಒಂದಿಷ್ಟು ಪ್ಲಾನಿಂಗ್ಸನ್ನು ನಡೆಸ್ತಿದ್ದಾರೆ, ಓಕೆನಾ. ಈಗ ಇವರು ಗ್ಯಾರಂಟಿ ಯೋಜನೆಯಲ್ಲಿ ಅನ್ನಭಾಗ್ಯ ಯೋಜನೆ ಏನಿದೆ, ಈ ಒಂದು ಅನ್ನಭಾಗ್ಯ ಯೋಜನೆಗೆ ಏನು ಹೇಳಿದರು, 10 kg ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದರು. 5 kg ಅಕ್ಕಿಯನ್ನು ಕೊಟ್ಟರು. ಇನ್ನು 5 kg ಅಕ್ಕಿ ಕೊಡೋದಕ್ಕೆ ಆಗಿಲ್ಲ ಅಂತ ಹೇಳಿಬಿಟ್ಟು ಅಕ್ಕಿ ಬದಲಿಗೆ ಹಣವನ್ನು ಕೊಟ್ಟರು. ಬಟ್ ಸರ್ಕಾರ ಒಂದಿಷ್ಟು ಪ್ಲಾನಿಂಗ್ಸನ್ನು ಮಾಡ್ಕೋತಿದೆಯಂತೆ. ಈಗ ಒಂದು 2 to 3 ಮಂತ್ಸ್ ಆದಮೇಲೆ ನಿಮಗೆ 10 kg ಅಕ್ಕಿ ಆದರೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟ್ಸ್ ಆದರೆ ಬರ್ತಿದ್ದಾವೆ. ಸದ್ಯಕ್ಕೆ ಇನ್ನೂ ಸಹ ಸಿದ್ಧತೆಗಳನ್ನು ಮಾಡ್ಕೋತಿದ್ದಾರೆ. ಅದೆಲ್ಲನೂ ಸಹ ವರ್ಕೌಟ್ ಆದರೆ, ಅದೆಲ್ಲನೂ ಅನ್ಕೊಂಡಂಗೆ ಆದರೆ ಅಷ್ಟೇ ನಿಮಗೆ 10 kg ಅಕ್ಕಿ ಸಿಗುತ್ತೆ. ಇಲ್ಲ ಅಂತಂದರೆ 5 kg ಅಕ್ಕಿ, 5 kg ಹಣ ಆದರೆ ಸಿಗುತ್ತೆ, ಓಕೆನಾ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ಫಲಾನುಭವಿಗಳು ಎಷ್ಟು ಕಾಮೆಂಟ್ಸನ್ನಾದರೂ ಸಹ ಮಾಡಿ. ಪ್ರತಿಯೊಂದು ಕಾಮೆಂಟ್ಗೂ ರಿಪ್ಲೈ ಮಾಡ್ತೀನಿ. ಪ್ರತಿಯೊಂದು ಕಾಮೆಂಟ್ಗೂ ಸಹ ನಿಮ್ಮ ಒಂದು ಡೌಟ್ ಏನೇ ಇರಲಿ ಆನ್ಸರನ್ನು ಮಾಡ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಆ್ಯಂಡ್ ಹಾಗೇನು ನಿಮಗೆ ಅನ್ನಭಾಗ್ಯ ಯೋಜನೆಯ ಹಣ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರ್ಬೋದು ಎಷ್ಟು ಕಂತು ಬಂದಿದೆ, ಯಾವ ಕಂತು ಹಣ ಪೆಂಡಿಂಗ್ ಇದೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡಿಕೊಡಿ.